2026ರ ಮಹಾಶಿವರಾತ್ರಿ ದಿನ ಈ 4 ವಸ್ತುಗಳನ್ನು ಮನೆಗೆ ತನ್ನಿ, ಏನಾಗುತ್ತದೆ ನೋಡಿ. ಶಿವನಿಗೆ ಸಂಬಂಧಿಸಿದ ಮಹತ್ತರವಾದ ಹಬ್ಬ ಮಹಾಶಿವರಾತ್ರಿ. ಮಹಾಶಿವರಾತ್ರಿ ದಿನದಂದು ಮನೆಗೆ ಈ 4 ವಸ್ತುಗಳನ್ನು ತಂದರೆ ಪರಶಿವನ ಆಶೀರ್ವಾದವನ್ನು ಪಡೆಯುವುದರ ಜೊತೆಗೆ ಅದೃಷ್ಟದ ಬೆಂಬಲವನ್ನು ಪಡೆದುಕೊಳ್ಳುತ್ತಾರೆ. 2026ರ ಮಹಾಶಿವರಾತ್ರಿ ದಿನ ಮನೆಗೆ ನಾವು ಯಾವೆಲ್ಲ 4 ವಸ್ತುಗಳನ್ನು ತರಬೇಕು? ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವಂತಹ ಪ್ರಮುಖ ಹಾಗೂ ಮಹತ್ತರವಾದ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಹಬ್ಬವೂ ಒಂದಾಗಿದೆ. ಈ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. 2026ರ ಮಹಾಶಿವರಾತ್ರಿಯನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ದಿನದಂದು ಆಚರಿಸಲಾಗಿದ್ದು, ಶಿವನ ದೇವಾಲಯಗಳಲ್ಲಿ ಶಿವನಿಗೆ ವಿಶೇಷವಾದ ಅಭಿಷೇಕಗಳನ್ನು, ಶಿವನ ಪೂಜೆಯನ್ನು ಮಾಡಲಾಗುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಮಹಾಶಿವರಾತ್ರಿಯಂದು ಶಿವನನ್ನು ಪೂಜಿಸುವುದರಿಂದ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರಾಗಿ ಸಂತೋಷದಾಯಕ ವೈವಾಹಿಕ ಜೀವನ ನಿಮ್ಮದಾಗುವುದು. 2026ರ ಮಹಾಶಿವರಾತ್ರಿ ಹಬ್ಬದ ದಿನದಂದು ನಾವು ಮನೆಗೆ ಈ ವಸ್ತುಗಳನ್ನು ತೆಗೆದುಕೊಂಡು ಬರುವುದರಿಂದ ಅದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುತ್ತದೆ. ಮನೆಗೆ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ. 2026ರ ಮಹಾಶಿವರಾತ್ರಿ ದಿನದಂದು ನಾವು ಯಾವೆಲ್ಲ ವಸ್ತುಗಳನ್ನು ಮನೆಗೆ ತರಬೇಕು ಎಂಬುದನ್ನು ತಿಳಿಯೋಣ. ರುದ್ರಾಕ್ಷಿ. ಧಾರ್ಮಿಕ ಹಾಗೂ ಪೌರಾಣಿಕ ನಂಬಿಕೆಯ ಪ್ರಕಾರ ರುದ್ರಾಕ್ಷಿಯು ಶಿವನ ಕಣ್ಣೀರಿನ ಹನಿಗಳಿಂದ ಸೃಷ್ಟಿಯಾದ ಮಣಿಯಾಗಿದೆ. ಈ ಕಾರಣಕ್ಕಾಗಿ ರುದ್ರಾಕ್ಷಿಯನ್ನು ಶಿವನ ಒಂದು ಭಾಗವೆಂದು ಪರಿಗಣಿಸಲಾಗುತ್ತದೆ. ಮಹಾಶಿವರಾತ್ರಿಯ ದಿನದಂದು ಶಿವನ ಒಂದು ಭಾಗವೆಂದು ಪೂಜಿಸಲಾಗಿರುವ ರುದ್ರಾಕ್ಷಿ ಮಣಿಯನ್ನು ಮನೆಗೆ ತೆಗೆದುಕೊಂಡು ಬರುವುದರಿಂದ ಶಿವನ ಆಶೀರ್ವಾದದಿಂದ ಕುಟುಂಬದ ಸದಸ್ಯರಿಗೆ ಮನಃಶಾಂತಿ ದೊರೆಯುವುದು. ಶಿವಲಿಂಗ. ಇತರೆ ದೇವರು ದೇವತೆಗಳನ್ನು ಫೋಟೋ ವಿಗ್ರಹಗಳ ರೂಪದಲ್ಲಿ ಪೂಜಿಸಿದರೆ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸುವುದೇ ವಿಶೇಷ. ಶಿವಲಿಂಗವನ್ನು ಪೂಜಿಸುವ ವ್ಯಕ್ತಿಯು ತಮ್ಮ ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ದುಃಖದಿಂದ ಮುಕ್ತಿಯನ್ನು ಪಡೆಯುತ್ತಾನೆ. ದೇವಾಧಿದೇವ ಮಹಾದೇವನ ಆಶೀರ್ವಾದಕ್ಕಾಗಿ ನೀವು ಮಹಾಶಿವರಾತ್ರಿಯ ಹಬ್ಬದ ದಿನದಂದು ಶಿವಲಿಂಗವನ್ನು ಮನೆಗೆ ತೆಗೆದುಕೊಂಡು ಬರಬೇಕು. ಮನೆಯಲ್ಲಿ ಶಿವಲಿಂಗವನ್ನು ಪೂಜಿಸುವುದರಿಂದ ವಾಸ್ತುದೋಷ ಕಳೆಯುವುದು, ಒತ್ತಡ ನಿವಾರಣೆಯಾಗುವುದು ಮತ್ತು ಪಿತೃಗಳು ನಮ್ಮಿಂದ ಸಂತುಷ್ಟರಾಗುತ್ತಾರೆ. ನಂದಿ ವಿಗ್ರಹ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಂದಿ ವಿಗ್ರಹವು ಶಿವನ ವಾಹನವಾಗಿದೆ. ನಾವು ಯಾವುದೇ ಶಿವ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಶಿವನ ವಿಗ್ರಹ ಅಥವಾ ಫೋಟೋದ ಮುಂದೆ ನಂದಿಯು ಇರುವುದನ್ನು ಗಮನಿಸಬಹುದಾಗಿದೆ. ನಂದಿ ಇಲ್ಲದೆ ನೀವು ಶಿವನನ್ನು ಎಷ್ಟೇ ಪೂಜಿಸಿದರೂ ಆ ಪೂಜೆ ನಿಮಗೆ ಯಾವುದೇ ಪ್ರಯೋಜನವನ್ನು ಅಥವಾ ಫಲವನ್ನು ನೀಡುವುದಿಲ್ಲ. ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಮಹಾಶಿವರಾತ್ರಿಯಂದು ಬೆಳ್ಳಿ ಅಥವಾ ಹಿತ್ತಾಳೆಯ ನಂದಿ ಪ್ರತಿಮೆಯನ್ನು ಮನೆಗೆ ತಂದು ದೇವರ ಕೋಣೆಯಲ್ಲಿ ಇರಿಸಿ ಪೂಜೆಯನ್ನು ಮಾಡಿ. ಇದು ನಿಮ್ಮ ಕೆಲಸದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಬಿಲ್ವಪತ್ರೆ ಮತ್ತು ಶಾಮಿ ಗಿಡ. ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವಪತ್ರೆ ಮತ್ತು ಶಾಮಿ ಗಿಡವೂ ಒಂದಾಗಿದೆ. ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇರುವ ಅತ್ಯಂತ ಸುಲಭ ಮಾರ್ಗಗಳಲ್ಲಿ ಶಿವನಿಗೆ ಅರ್ಪಿಸುವ ಬಿಲ್ವಪತ್ರೆ ಮತ್ತು ಶಾಮಿ ಮುಖ್ಯವಾಗಿದೆ. 2026ರ ಮಹಾಶಿವರಾತ್ರಿಯಂದು ಮನೆಗೆ ಬಿಲ್ವಪತ್ರೆ ಮತ್ತು ಶಾಮಿ ಗಿಡವನ್ನು ತನ್ನಿ. ಇದು ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿ ತರುತ್ತದೆ ಮತ್ತು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ. 2026ರ ಮಹಾಶಿವರಾತ್ರಿ ಹಬ್ಬದ ದಿನದಂದು ನೀವು ಶಿವನಿಗೆ ಅತ್ಯಂತ ಪ್ರಿಯವಾದ ಈ ಮೇಲಿನ 4 ವಸ್ತುಗಳನ್ನು ಮನೆಗೆ ತರುವುದರಿಂದ ಶಿವನ ಪೂರ್ಣ ಅನುಗ್ರಹ ನಿಮಗೆ ದೊರೆಯುವುದು. ಈ ವಸ್ತುಗಳನ್ನು ದುಃಖವನ್ನು, ನಕಾರಾತ್ಮಕ ಶಕ್ತಿಯನ್ನು ಮತ್ತು ಹಣದ ಸಮಸ್ಯೆಗಳಿಂದ ದೂರ ಮಾಡುವುದು.